ಬಿಜೆಪಿ ಜೆಡಿಎಸ್ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಅಡ್ಡ ಮತದಾನ ಆಗಿದೆ. ಸೂಚಿಸಿದ ಅಭ್ಯರ್ಥಿಯ ಬದಲು ಕಾಂಗ್ರೆಸ್ಸಿನ ಬೇರೆ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ. ಇಂತಿಂತ ಅಭ್ಯರ್ಥಿಗೆ ಇಂತಿಂತವರು ವೋಟ್ ಮಾಡಬೇಕು ಅಂತ ಮೊದಲೇ ಅಸೈನ್ ಮಾಡಲಾಗಿತ್ತು. ಆದರೆ ಸೂಚಿಸಿದ ಅಭ್ಯರ್ಥಿಯ ಬದಲು ಕಾಂಗ್ರೆಸ್ಸಿನ ಬೇರೆ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮೋಹನ್ ಬದಲು ವಿನಯ್ಗೆ ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಕಾಂಗ್ರೆಸ್ಸಿನ ಶಾಸಕ ಮತ ಹಾಕಿದ್ದಾರೆ. ಯಾವ ಅಭ್ಯರ್ಥಿಗೆ ಮತ ಹಾಕೋದಕ್ಕೆ ಸೂಚಿಸಿದ್ರೋ ಆ ಅಭ್ಯರ್ಥಿ ಬಿಟ್ಟು ಮತ್ತೊಬ್ಬ ಅಭ್ಯರ್ಥಿಗೆ ವೋಟ್ ಮಾಡಿದ್ದಾರೆ. ತಮ್ಮದೇ ಪಕ್ಷದ ಅಭ್ಯರ್ಥಿ, ಆದರೆ ಮತ್ತೊಬ್ಬ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ. ಮೊದಲ 4ವರಿಗೆ ತಲಾ 30 ವೋಟು ಹಾಕೋದಕ್ಕೆ ಸೂಚಿಸಲಾಗಿತ್ತು. ಪಿವಿ ಮೋಹನ್ಗೆ 30 ಮತ ಹಾಕೋ ಬದಲು 29 ಶಾಸಕರಿಂದ ಮತ ಬಿದ್ದಿದೆ. ಒಬ್ಬ ಶಾಸಕ ಮಾತ್ರ ಉದ್ದೇಶಪೂರ್ವಕವಾಗಿ 5ನೇ ಅಭ್ಯರ್ಥಿ ವಿನಯ್ಗೆ ಮತದಾನ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ 5ನೇ ಅಭ್ಯರ್ಥಿಗೆ ಮತ ಹಾಕಿರೋ ಅನುಮಾನ ಇದೆ. ಅಡ್ಡ ಮತದಾನದ ಬಗ್ಗೆ ಪಿವಿ ಮೋಹನ್ ನಾಯಕರ ಗಮನಕ್ಕೆ ತಂದಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಇದೊಂದು ಅಚಾತುರ್ಯನ ಅಥವಾ ಬೇಕು ಅಂತಾನೆ ಸೂಚಿಸಿದ ಅಭ್ಯರ್ಥಿ ಬಿಟ್ಟು ಬೇರೆ ಅಭ್ಯರ್ಥಿಗೆ ವೋಟ್ ಮಾಡಿದಾರಾ ಅಂತ? ಶ್ವೇತಾ, ಈಗ ಆಗಿರುವಂತಹ ಬೆಳವಣಿಗೆಯನ್ನು ನೋಡಿದರೆ ಇದು ಉದ್ದೇಶಪೂರ್ವಕವಾಗಿಯೇ ಮಾಡಲಾಗಿದೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ಮೊದಲ ಪಟ್ಟಿಯಲ್ಲಿ ಘೋಷಣೆಯಾದ ನಾಲ್ವರು ಹೆಸರುಗಳು, ಅದರಲ್ಲಿ BK ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, PV ಮೋಹನ್ ಮತ್ತು ಶಿವಣ್ಣ ಮಳವಳ್ಳಿ, ಈ 4 ಮಂದಿಗೂ 30 ವೋಟ್ ತಲಾ ಹಾಕಬೇಕು ಅಂತೇಳಿ ಪಟ್ಟಿ ಮಾಡಿ ಅದರ ಪ್ರಕಾರವೇ ವಿಧಾನಸೌಧಕ್ಕೆ ಅವರೆಲ್ಲರನ್ನು ಕರೆತರಲಾಗಿತ್ತು. ಅದರ ಪ್ರಕಾರವೇ ಮತದಾನ ಕೂಡ ನಡೆದಿದೆ. ಆದರೆ 3 ಅಭ್ಯರ್ಥಿಗಳಿಗೆ ಮಾತ್ರ 30 ವೋಟ್ ಬಿದ್ದಿದ್ದಾವೆ. PV ಮೋಹನ್ಗೆ 29 ವೋಟ್ಗಳು ಮಾತ್ರ ಬಿದ್ದಿದ್ದಾವೆ. ಆ ಒಂದು ವೋಟ್ PV ಮೋಹನ್ಗೆ ಬರಬೇಕಾಗಿರುವಂತಹ ವೋಟು ವಿನಯ್ ಕಾರ್ತಿಕ್ಗೆ ಶಿಫ್ಟ್ ಆಗಿದೆ. ಕಾಂಗ್ರೆಸ್ನ ಒಳಗೂ ಕೂಡ ತಾವು ಹಾಕಬೇಕಿದ್ದ ಅಥವಾ ಅವರು ನಿಗದಿಪಡಿಸಿದ್ದಂತಹ ಶಾಸಕರ ವೋಟು ಆ ಅಭ್ಯರ್ಥಿಗೆ ಬೀಳದೆ ಅದೇ ಪಕ್ಷದ ಇನ್ನೊಬ್ಬ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಹಾಕಿರೋದು ಕಾಂಗ್ರೆಸ್ನ ಒಳಗೂ ಕೂಡ ಚರ್ಚೆ ನಡೀತಾ ಇದೆ. ಮತ್ತು PV ಮೋಹನ್ ಕೂಡ ತಮ್ಮ ಈ ಬೆಳವಣಿಗೆಯ ಬಗ್ಗೆ ರಾಜ್ಯ ನಾಯಕರ ಗಮನಕ್ಕೂ ತಂದಿದ್ದಾರೆ, ಉಸ್ತುವಾರಿಯ ಗಮನಕ್ಕೂ ಕೂಡ ತಂದಿದ್ದಾರೆ. ಅಂದರೆ AICC 4ರ ಮೊದಲ ಪಟ್ಟಿ ಅನೌನ್ಸ್ ಮಾಡಿತ್ತು. ಅದರಲ್ಲಿ ಎಲ್ರಿಗೂ 30 ವೋಟ್ ಹಾಕಬೇಕು ಅಂತೇಳಿ ತೀರ್ಮಾನ ಆಗಿತ್ತು. ಆದರೆ ನನಗೆ ಮಾತ್ರ 29 ವೋಟ್ ಬಂದಿದೆ. ಇದು ಉದ್ದೇಶಪೂರ್ವಕವಾಗಿಯೇ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ರಾಜ್ಯ ನಾಯಕರಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರ ಒಳಗಡೆಗೆ ಒಂದು ಅಡ್ಡ ಮತದಾನ ನಡೆದಿರ್ತಕ್ಕಂಥದ್ದು ಕೂಡ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. PV ಮೋಹನ್ಗೆ 30 ವೋಟ್ ಹಾಕಬೇಕಾಗಿತ್ತು. ಆದರೆ ಆ 1 ವೋಟ್ ಎಕ್ಸ್ಟ್ರಾ ವಿನಯ್ ಕಾರ್ತಿಕ್ಗೆ ಹಾಕಿದ್ರ ಹಿನ್ನೆಲೆ ಏನು, ಅದರ ಉದ್ದೇಶ ಏನು, ಅಥವಾ ಬೇರೆ ಯಾವುದರ ಕಾರಣಗಳಿಂದಾಗಿ ಹಾಕಿದ್ದಾರಾ, PV ಮೋಹನ್ಗೆ ಹಾಕಬಾರದು ಅನ್ನುವಂಥ ಉದ್ದೇಶ ಏನಿತ್ತು, ಈ ಎಲ್ಲ ವಿಚಾರಗಳ ಬಗ್ಗೆ ಕಾಂಗ್ರೆಸ್ನ ಒಳಗೆ ಚರ್ಚೆ ನಡೀತಾ ಇದೆ. ಯಾಕಂದರೆ PV ಮೋಹನ್ ಹಿಂದೆ DK ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭ, ಅಂದರೆ ಸದ್ಗುರು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವ್ರನ್ನ ಗುರಿಯಾಗಿಸ್ಕೊಂಡು ಅವರು ಟೀಕೆ ಕೂಡ ಮಾಡಿದರು. ಸೊ ಆ ಕಾರಣದಿಂದಾಗಿ ಏನಾದರೂ ಈ ಬೆಳವಣಿಗೆಗಳು ನಡೆದಿದೆಯಾ ಗೊತ್ತಿಲ್ಲ. ಆ ಚರ್ಚೆಗಳು ಕೂಡ ನಡೆದಿದೆ. ಅವರು ಬಹಿರಂಗವಾಗಿ ಸಾಮಾಜಿಕ ಜಾಲತಾಣದಲ್ಲೇ ಈ DK ಶಿವಕುಮಾರ್ ಅವರ ನಡವಳಿಕೆಯನ್ನು ಟೀಕೆ ವ್ಯಕ್ತಪಡಿಸಿದರು. ಸದ್ಗುರು ಕಾರ್ಯಕ್ರಮಕ್ಕೆ ಹೋಗುವಂತಹ ಅಗತ್ಯ ಏನಿತ್ತು, ರಾಹುಲ್ ಗಾಂಧಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳುವಂತಹ ಗುರೂಜಿಯ ಕಾರ್ಯಕ್ರಮಕ್ಕೆ KPCC ಅಧ್ಯಕ್ಷರಾಗಿ ಅವರು ಹೋಗಬೇಕಿತ್ತ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ರು. ಅದು ವ್ಯಾಪಕವಾಗಿ ಚರ್ಚೆಗೂ ಕೂಡ ಒಳಪಟ್ಟಿತ್ತು. ಅದೇ PV ಮೋಹನ್ಗೆ ಈಗ 30 ಅಭ್ಯರ್ಥಿಗಳು ವೋಟ್ ಹಾಕಬೇಕು ಅಂತ ನಿರ್ಧಾರ ಮಾಡಿದಾಗ ಅಲ್ಲಿ ಕೇವಲ 29 ವೋಟ್ಗಳು ಬಿದ್ದಿರೋದನ್ನು ನೋಡಿದರೆ ಒಬ್ಬ ಶಾಸಕರು ಬೇಕಂತಲೇ ಈ ಒಂದು ಮತವನ್ನು ವಿನಯ್ ಕಾರ್ತಿಕ್ಗೆ ಹಾಕಿರುವಂತಹ ಚರ್ಚೆಗಳು ದಟ್ಟವಾಗಿದೆ. ಇದರ ಜೊತೆಗೆ ಬೇರೆ ಯಾವ್ದಾದ್ರು ಆಮಿಷಗಳ ಕಾರಣಕ್ಕಾಗಿ ವಿನಯ್ ಕಾರ್ತಿಕ್ಗೆ ವೋಟ್ ಹಾಕಿದಾರಾ, ಅದು ಕೂಡ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ಈಗ ತನ್ನ 5 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡಿದ್ದೀವಿ ಅನ್ನುವಂಥ ಖುಷಿಯಲ್ಲಿದ್ದರೂ ಕೂಡ ಈ ಬೆಳವಣಿಗೆಯು ಕಾಂಗ್ರೆಸ್ನ ಒಳಗೆ ತೀವ್ರ ಚರ್ಚೆಗೆ ಒಳಪಡ್ತಾ ಇದೆ. ಇದನ್ನು ಫೈಂಡ್ ಔಟ್ ಮಾಡ್ತಾರಾ ಇಲ್ವಾ, ಆ ಒಂದು ಹಂತಕ್ಕೆ ಇದು ಹೋಗುತ್ತಾ ಗೊತ್ತಿಲ್ಲ. ಆದರೆ ರಾಜ್ಯ ನಾಯಕರ ಗಮನಕ್ಕಂತೂ PV ಮೋಹನ್ ತೆಗೆದುಕೊಂಡು ಬಂದಿದ್ದಾರೆ ಈ ಬೆಳವಣಿಗೆಯನ್ನು. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.